ಇವತ್ತ ಅಡ್ಗೆ ಮಾಡ್ಬೇಕಾದ್ರ ಅಂಗಿ ಸುಟ್ಕೊಂಡೆ ನೋಡ್ರಿ. ಅಂಗಿ ಸಿಕ್ಕಾಪಟ್ಟಿ ಬೇಜಾರು. ನೀರು ನಾನು ಏನ್ ಮಾಡ್ತೇನಂದ್ರ ನೀರ್ ಕಾಸಾಕಿಟ್ಟ ಜಳಕ ಮಾಡಕ್ ಹೋಗಿರ್ತೇನೆ. ಅಂದ್ರೆ ನೀರ್ ಕಾಯ್ತಾವ ಆಮೇಲೆಲ್ಲ ರೆಡಿ ಮಾಡ್ಕೊಂಡ್ರೆ ಜಲ್ದಿ ಆಕೈತಿ. ಬಟ್ ನೀರ ದೊಡ್ಡ ಬೋಗಣಿಯೊಳಗೆ ಹಾಕೊಂಡು ಇದು ಕಟ್ಟಿಗೆ ಉತ್ತಿತ್ತಲ್ಲ, ಏನಾದ ಏನೋ ಕಾಲ್ನಾಗ ಬಿದ್ದು ನೀರ್ ಕಾದಿತ್ತು. ಅದ್ರ ಗಾಳಿ ಜಾಸ್ತಿ ಇತ್ತಲ್ಲ, ಏನೂ ಆಗ್ಲಿಲ್ಲ. ಬಟ್ ಹಂಗೆ ಇದೇನ್ ಮಾಡ್ದಂದ್ರೆ ಬಂದ ಇಲ್ಲೇ ಬಿದ್ದು ಕಾಲ್ ಮ್ಯಾಗ ಬೀಳಲಿಲ್ಲ ಪುಣ್ಯಕ್ಕ. ಮತ್ತಿನ್ನ ನೀರ್ ಕಾಸ್ಕೊಂಡು ಇದನ್ನ ಮಾಡ್ಬೇಕ. ನೀರ್ ಕಾಸಿದ್ರೆ ಜಲ್ದಿ ಆಕೈತೆ ಅಂತ ಹೇಳಿ ನಾನು ಅನ್ಕೊಂಡಿದ್ವಿ. ಬಟ್ ಏನೇನೋ ಆಗ್ಬಿಡ್ತು ನೋಡ್ರಿ ಆಕ್ಸಿಡೆಂಟ್. ಸಣ್ಣ ಸಣ್ಣ ಮಾತಿಗೆ ಮಾಡ್ಕೋತೀನಿ ಸಿಟ್ಟವಾಗಿ ನನ್ನ ಬೆಂಕ ಮದಬಾರ ಕರೆ ಕೊಟ್ಟ ಅಪ್ಪನ ಗುಡಿಯಾಗ ಹೇಳಿದ್ದೀನಿ ಅತ್ತ ಬಿಡುಗಿಲ್ಲ ನಿನ್ನಂತ ಮನಸ್ಸಂಗ ಬದಲಾತ ಮೋಸ ಮಾಡ್ಯವ ನನ್ನ ಬೆನಕ ಹಾಕಿ ಹೋಗಿ ನನ್ನ ಹುಡುಗಿ ಮಸ್ತ್ ಮಸ್ತ್ ನಿಗಾನಿಗೆ ಮಸ್ತ್ ಮಸ್ತ್ ಹುಡುಗಿ ಮಸ್ತ್ ಮಸ್ತ್ ನಿಗಾನಿಗೆ ಮಸ್ತ್ ಮಸ್ತ್ ಉತ್ತರ ಕನ್ನಡದ ಜನಪದ ಸಾಂಗ್ ಯಾರಿಗೆಲ್ಲ ಇಷ್ಟ ಅಂತ ಹೇಳ್ರಿ. ಲೇಟ್ ಆದ್ರೆ ಗಾಳಿ ಬೀಸ ಶುರುಕ್ಕೆ ತಡೆ ಜಲ್ದಿ ಆಗಿಲ್ಲ. ಅದ್ರ ಟೈಮ್ ಕಾಯ್ಲಿ ಮುಚ್ಚಿನ ಏನು ಜಲ್ದಿ ಕಾಯ್ತದೆ. ಕೆಳಗಿನ ಕಟ್ಟಿಗೆಲ್ಲ ತೋದು ಒಂದು ಒಳ್ಳೆಯ ಕೂಡಿದಿ ಜೋಡಿಯಲ್ಲೇ ತಿರುಗಿದಿ ಮಾರು ಹೆಂಗೈತಿದೆ ಡುಮ್ ಡುಮ್ಕ ಹೆಣ್ಣಾಯಿನ ಇದ. ಓಯ್ ನಿನ್ನ ಹೆಸರೇನು ಪಪ್ಪಿ? ಡುಮ್ ಡುಮ್ಕ ಮನಗಂಡ ಕಡಿದಿಲ್ಲ. ಏ ಪಪ್ಪಿ, ಇದ್ರ ಹೆಸರು ಪಪ್ಪಿ ಅಂತ ನೋಡ್ರಿ. ಪಪ್ಪಿ ಮನಗಂಡ ಐತಲ್ಲ ಇದ್ರ ಮರಿ ಇಷ್ಟನ ಇದ ನಮ್ ಬ್ಲಾಕಿಗೆ ಅದ ಐತಿ ಇದ. ಮತ್ತ ಹೆಣ್ಣ ಅಂಗಿ ಸುಟ್ಕೊಂಡು ನೋಡಿಲ್ಲ ವೆಂಕಟೇಶ, ಅಂಗಿ ಸುಟ್ಕೊಂಡು ನಾನು ಸದ್ಯಕ್ಕೆ ನಮ್ಮ ಹೊಲದಾಗ ಭರ್ಜರಿ ಕೆಲಸ ಶುರು ನಡೆದೈತಿ. ನೀವು ಕಂಟಿನ್ಯೂ ವಿಡಿಯೋ ನೋಡಿದ್ರೆ ಖಂಡಿತ ಗೊತ್ತಾಕೈತಿ. ಹೊಸದಾಗಿ ಯಾರೆಲ್ಲ ನೋಡಾಕತ್ತೀರಿ ನೋಡ್ರಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಹಿಂಗೆ ಹೊಲ್ದಾಗ ಕೆಲಸ ಮಾಡಬೇಕಾದ್ರೆ ಅದು ಟ್ಯಾಕ್ಟ್ರಲ್ಲಿ ಹಾಡು ಹಚ್ಚಿರ್ತಾರೆ. ಜನಪದ ಸಾಂಗ್ ಕೆಲವರಿಗೆ ಭಾಳ, ಜನಪದ ಸಾಂಗ್ ಅಂದ್ರೆ ಭಾಳ ಇಷ್ಟಪಡ್ತಾರೆ. ನಂಗೆ ಅಷ್ಟೊಂದು ಲೈಕ್ ಆಗಂಗಿಲ್ಲ. ಕೆಲವೊಂದು ನಾನು ಅದನ್ನು ಮ್ಯೂಟ್ ಮಾಡಲಾರ್ದ ಹಂಗೆ ಇದನ್ನು ಮಾಡೀನಿ. ಕೆಲವ್ರಿಗೆ ಯಾರಿಗಾದ್ರೂ ಇಷ್ಟ ಆದರೂ ಆಗ್ಬೋದು. ಅದ್ರ ಬಗ್ಗೆ ಏನಾದರೂ ನಿಮ್ಮ ಅಭಿಪ್ರಾಯನ ಹೇಳ್ತೀರಂತೇಳಿ. ಹೀಗಿಲ್ಲಿ ಕಬ್ಬು ಹೆರಾಕತ್ತಿದ್ದಾರಲ್ಲ, ನಮ್ಮ ಮನೆಯವ್ರು ಕಬ್ಬಿನ ಮಡ್ಡನೂ ಆರ್ಸಾಕತ್ತಿದ್ರು. ಕಬ್ಬಿನ ಮಡ್ಡ ಅಷ್ಟೊಂದೇನು ಬೀಳಂಗಿಲ್ಲ. ಇದು 3ನೇ ಕುಳೆ ಐತಿ. ಆ ಕಡೆ ಆಚೆ ಕಡೆದು ಏನೈತಲ್ಲ ಅದು ಫಸ್ಟ್ನೇ ಕಬ್ಬು ಅದು ಹಚ್ಚಿದ್ದು. ಇಳುವರಿ 3ನೇ ಕುಳೆ 4ನೇ ಕುಳೆ ಇತ್ತಂದ್ರೆ ಇಳುವರಿ ಎಷ್ಟು ಚಲೋ ಬರೋಂಗಿಲ್ಲ. ಇದಿಲ್ಲೇ ಪಕ್ಕದ ಹೊಲದವ್ರದ್ದು ನಾಯಿ. ಇದಂತೂ ಎಷ್ಟು ಮನಗಂಡ ಐತಿ ನೋಡ್ರಿ. ನಾಯಿ ನೋಡಿ ಖುಷಿ ಆಯ್ತು ನನಗೆ. ಅದ್ರ ಹೆಸರು ಪಪ್ಪಿ ಅಂತ. ನಮ್ಮ ಪಪ್ಪಿನಂದ್ರೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀವಿ. ನಮ್ಮ ಪಪ್ಪಿ ಜಾಗನ ಬೇರೆ ಯಾವ ನಾಯಿಗಳನ್ನು ಫುಲ್ಫಿಲ್ ಮಾಡೋಕೆ ಆಗಂಗಿಲ್ಲ. ಯಾಕಂತಂದ್ರೆ ಅದು ಅಷ್ಟೊಂದು ನಮ್ಮನ್ನು ಪ್ರೀತಿ ಮಾಡ್ತಿತ್ತು. ಮತ್ತು ಮನುಷ್ಯರ ಮನಸ್ಸನ್ನು ಸ್ಕ್ಯಾನ್ ಮಾಡ್ತಿತ್ತು. ನಮ್ಮ ಬಗ್ಗೆ ಹೆಂಗಂತಂದ್ರೆ ಅವ್ರ ಮನಸ್ಸಲ್ಲಿ ಏನಾರು ಕಲ್ಮಶ ಇದ್ರೆ, ಭೇದ ಭಾವ ಇತ್ತಂದ್ರೆ ಅದು ನಮ್ಮ ಮನೆಗೆ ಕಟ್ಟಿ ಸಹಿತ ಹತ್ತಿಸ್ಕೊಡೋದಕ್ಕಿಲ್ಲ ಅದು. ಹಾಗಾಗಿ ನಮ್ಮ ಪಪ್ಪಿ ಅಂದ್ರೆ ಭಾಳ ಇಷ್ಟ. ಅದನ್ನು ನೋಡಿ ಖುಷಿ ಆಯ್ತು.
ನಮ್ಮ ಮನೆಯವ್ರು ಹಂಗೆ ನನ್ನ ಜೊತೆ ಅದು ಇದು ಹಿಂಗೆ ಏನಾದ್ರು ತರೋತಿ ಇತ್ತಂದ್ರೆ ಹೇಳಾಗದಿದ್ರೆ ಅದನ್ನು ಮಾಡಿ ಇದನ್ನು ಮಾಡು ಅಂತೇಳಿ ಅವ್ರಿಗಂತೂ ಇತ್ತೀಚೆಗೆ ಭಾಳ ಕೆಲಸ ಆಗತೈತಿ ಪಾಪ ಅನ್ನಿಸ್ತೈತಿ. ನಾನು ಏನಾರು ಕೆಲಸ ಮಾಡ್ತೀನಿ ಅಂದ್ರೆ ಇಲ್ಲಮ್ಮ ಇಲ್ಲ ನಿನ್ನ ಮನೆಗೆ ಎಂದೇನೇ ಅಷ್ಟು ಮಾಡ್ಕೊಂಡು ನಡಿತೈತಿ, ಏನು ಹೊಲ್ದಾಗ ಬರೋದೇನು ಬೇಡ ಅಂತ ಹೇಳ್ತಾರೆ. ಹಾಗಾಗಿ ನಾನು ಹೊಲ್ದ ಕೆಲಸ ಕೆಲವೊಂದನ್ನು ಹಾಕಂಗಿಲ್ಲ. ಅದಕ್ಕೆ ಕೆಲವ್ರು ಏನಂತಾರೆ, ರುಕ್ಮಿಣಿ ನೀನು ಭಾಳ ಬದಲಾಗಿ ಮೊದಲೆಲ್ಲ ದನ ಮೇಯಿಸ್ಕೊತ ಏನು ಮೊನ್ನೆ ಒಂದು ಕಮೆಂಟ್ ನೋಡಿ ನಗು ಬಂತು ನಂಗೆ, 3 ದಿನ ಆದರೂ ಒಂದೇ ಬಟ್ಟೆಯಲ್ಲಿ ಇರ್ತಿದ್ವಿ, ತಲೆ ಕಳ್ಸ್ಕೊತಿರ್ಕಿಲ್ಲ, ಜಳಕ ಮಾಡ್ತಿರ್ಕಿಲ್ಲ ಅಂತ. ಇವ್ರಿಗೆಲ್ಲನೂ ಜಳಕ ಮಾಡೋದು ಸಹಿತನೂ ನಾನು ಶೇರ್ ಮಾಡಬೇಕಾ? ಎಂತೆಂಥ ಕಮೆಂಟು, ಎಂತೆಂಥ ಜನ ಇರ್ತಾರೆ ನೋಡಿ. ಇಲ್ಲೇ ಹೊರಗೆ ಗಾಳಿ ಬಿಟ್ಟಾಗ ಅಡುಗೆ ಮಾಡೋದು ಅಷ್ಟೊಂದು ಸುಲಭ ಇರೋಂಗಿಲ್ಲ. ಯಾಕಂದ್ರೆ ಗಾಳಿ ಬೀಸ್ತಿರ್ತೈತಿಲ್ಲ, ಅದು ಬೆಂಕಿ ಕಿಡಿ ಎಲ್ಲ ಹಾರ್ತಿರ್ತೈತಿ. ಮತ್ತು ಇವು ನಾನು ಹಾಕ್ಕೊಂಡಿರೋ ಇದು ಟಾಪ್ ಇದು ಏನಂತಾರೆ ಪಾಲಿಸ್ಟರ್ ಅಂತಾರಲ್ಲ, ಪಾಲಿಸ್ಟರ್ ಅವ. ಹೆದರಿಕೆನೂ ಇರ್ತೈತಿ. ಮತ್ತು ಮೊದಲ ಭಾಳ ಸೀರೆ ಉಟ್ಕೋತಿದ್ರು, ಈಗ ಸೀರೆ ಉಟ್ಕೊಳಂಗಿಲ್ಲ ಅಂಥೇಳಿ ಹಿಂಗೆ ಹೇಳ್ತಾರೆ. ಕೆಲಸ ಅಲ್ಲ ಯಾಕಂದ್ರೆ ಹೊರಗಿಲ್ಲಿ ಅಡುಗೆ ಮಾಡ್ಬೇಕಾದ್ರೆ ನಂಗೆ ಸೀರೆ ಉಟ್ಕೊಳಕ್ಕೆ ಆಗಂಗಿಲ್ಲ. ಅವು ಏನಕ್ಕಂದ್ರೆ ಯಾವಾಗಲಾದ್ರೂ ಅಷ್ಟು ಉಟ್ಕೊಂಡಿರ್ತೀವಲ್ಲ, ನಮ್ಗೆ ಹೊಸ ಸೀರೆನ ಇರ್ತಾವೆ. ಅದು ಒಂದಿಟ್ಟು ಕಿಡಿ ಬಿತ್ತಂದು ಸುಡ್ತಂದ್ರೆ ನಾವು ಉಟ್ಕೊಳಕ್ಕೂ ಬರೋಂಗಿಲ್ಲ, ಹಾಗೆಲ್ಲ ಆಗ್ಬಿಡ್ತೈತಿ. ಅದಕ್ಕೋಸ್ಕರ ನಾನು ಡ್ರೆಸ್ನ ಹಾಕೋತೀನಿ. ಮತ್ತು ಅದು ನಂಗೆ ಕೆಲಸ ಮಾಡೋಕ್ಕೂ ಕಂಫರ್ಟ್ ಅಂತ ಅನಿಸ್ತೈತಿ. ಮೊದಲು ನಾನು ಏನು ಮಾಡ್ತಿದ್ನಿ ಅಂದ್ರೆ ನೈಟಿ ಹಾಕೋತಿದ್ನಿ. ನಾನು ಸೀರೆನೂ ಉಟ್ಕೋತಿರ್ಕಿಲ್ಲ, ನೈಟಿನ ಹಾಕೋತಿದ್ನಿ. ಡ್ರೆಸ್ ಭಾಳ ರೇರ್ ಹಾಕ್ಕೊಳ್ಳೋದು. ಈಗ ರೆಗ್ಯುಲರಾಗಿ, ಯಾಕಂದ್ರೆ ಭಾಳಷ್ಟು ಜನ ನನ್ನನ್ನು ಪ್ರೀತಿ ಮಾಡೋರು, ಇಲ್ಲ ನೈಟಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಅವ್ರು ನೈಟಿ ಡೇ ಟೈಮಲ್ಲಿ ಅಷ್ಟೊಂದು ಚೆಂದಾಗಂಗಿಲ್ಲ, ನೀವು ಡ್ರೆಸ್ ಹಾಕೋರಿ ಚೆಂದ ಕಾಣಿಸ್ತೀರಿ ಅಂತ ಹೇಳತ್ತೇನೆ. ಕೆಲವೊಂದನ್ನು ಈಗ ನಮ್ಮನ್ನು ಜಾಸ್ತಿ ಇಷ್ಟಪಡೋರಿಗೋಸ್ಕರ ನಾವು ಕೆಲವೊಂದು ಟೈಮ್ ಬದಲಾಗಬೇಕಾಕೈತಿ. ಬಟ್ ನಮ್ಮನ್ನು ಪ್ರೀತಿ ಮಾಡಿದವ್ರ ಥರ ನಟನೆ ಮಾಡ್ತಾರಲ್ಲ, ಅವ್ರಿಗೋಸ್ಕರ ನಾವು ಬದಲಾಗುವಂಥ ಅವಶ್ಯಕತೆ ಇರೋಂಗಿಲ್ಲ. ಇಷ್ಟ ನೋಡ್ರಿ. ಯಾಕಂತಂದ್ರೆ ಅದು ಯಾವುದಾದ್ರೂ ಒಂದು ಪ್ರಮೋಷನ್ ವಿಡಿಯೋ ಬಂದ್ರೆ ತಲೆ ವಾಶ್ ಮಾಡ್ಕೊಳ್ಳೋದು, ಇದನ್ನು ಮಾಡೋದು ಎಲ್ಲ ನಾವು ಹೀಗೆಲ್ಲ ತೋರಿಸಿರ್ತೇವೆ. ಬಟ್ ಅದನ್ನು ಬಿಟ್ಟು ನಾನು ದಿನ ಜಳಕ ಮಾಡೋದನ್ನು, ಬಟ್ಟೆ ಚೇಂಜ್ ಮಾಡೋದನ್ನು ಎಲ್ಲನೂ ವಿಡಿಯೋ ಮಾಡಿ ಹಾಕ್ಬೇಕಾ? ಕೆಲವೊಂದು ಟೈಮ್ ಏನಕ್ಕೈತೆ ಅಂತಂದ್ರೆ, ಈಗ 1 ದಿನ 2 ದಿನ ನಾವು ಏನು ಮಾಡಿರ್ತೇವೆ ಅಂತಂದ್ರೆ ವಿಡಿಯೋ ಮಾಡಿರೋದಿಲ್ಲ. ಅವಾಗ ಗ್ಯಾಪ್ ಇದ್ದಾಗ 2 ಅಥವಾ 3 ಡ್ರೆಸ್ ಅಷ್ಟೇ ಹಾಕ್ಕೊಳಕ್ಕೆ ಇಟ್ಕೊಂಡಿರ್ತೇವೆ ನಾವು ಕಡೆಯಕ್ಕೆ. ನಾನಂತರೂ ಹಿಂಗೆ, ಬೇರೆದವ್ರು ಹೆಂಗೆ ನಂಗೆ ಗೊತ್ತಿಲ್ಲ. 3 ಅಥವಾ 2 ಡ್ರೆಸ್ ಅಷ್ಟೇ ಇರ್ತಾವೆ. ಇವತ್ತೊಂದು ಹಾಕ್ಕೊಂಡಿರ್ತೀವಿ, ಒಂದು ತೊಳೆದು ಹಾಕಿರ್ತೀವಿ, ಮತ್ತು ನೆಕ್ಸ್ಟ್ ಡೇ ಅದೇ ಬರ್ತೈತಿ. ಹಾಗಾಗಿ ಅದೇನು ಅನಿಸ್ತೈತೆ ಅಂದ್ರೆ, ಇವ್ರು 2 ದಿನ 3 ದಿನ ಜಳಕನ ಮಾಡಿಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು ರೀ. ಜಳಕ ಮಾಡ್ಲಾರ್ದ ಯಾರು ಇರ್ತಾರೆ ಹೇಳಿ? ಮೊದಲೆಲ್ಲ ಇರ್ತಿದ್ರು ಅಂತ ಅನಿಸ್ತೈತಿ. ಅದು ಈ ಥಂಡಿದಿಂದ ಕೆಲವರೆಲ್ಲ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ಆ ಥರ ಇರೋರು ಆ ಥರ ಕಮೆಂಟ್ ಹಾಕ್ತಾರೇನೋ ಅದು ಗೊತ್ತಿಲ್ಲ. ಸದ್ಯಕ್ಕೀಗ ಅಲ್ಲಿ ಕೆಲಸನೂ ಮಾಡಾಕತ್ತಿದ್ರು, ನಾನಿಲ್ಲೇ ನಾಷ್ಟಾತಿ ಎಲ್ಲ ಮಾಡಿಕೊಟ್ಟು ರೊಟ್ಟಿ ಮಾಡಾಕತ್ತಿದ್ನಿ. ನಾವು ರೊಟ್ಟಿ ತಿನ್ನೋ ಮಂದಿ, ನಮಗೆ ರೊಟ್ಟಿನ ಬೇಕಾ ಯಾವಾಗ್ಲೂ. ರೊಟ್ಟಿ ಇರಲಿಲ್ಲ ಅಂತಂದ್ರೆ ಊಟ ಫುಲ್ಲಾದಂಗೆ ಆಗಂಗಿಲ್ಲ, ಹೊಟ್ಟೆ ತುಂಬ್ದಂಗೆ ಆಗಂಗಿಲ್ಲ. ಮತ್ತು ನಮ್ಮ ಮನೆಯವ್ರನ್ನೂ ಅಷ್ಟೊಂದು ನಾಷ್ಟನೂ ಇಷ್ಟಪಡಂಗಿಲ್ಲ. ಅವ್ರಿಗೆ ರೊಟ್ಟಿನ ಬೇಕು. ಅದಕ್ಕೋಸ್ಕರ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ರೊಟ್ಟಿ ಪಲ್ಯ ಐತಿ, ಏನು ಮಾಡ್ಕೋಬೇಕು. ಹೊರಗಿನ ಕಿಚನ್ದಾಗ ಅಡುಗೆ ಮಾಡೋಕೆ ಎಷ್ಟು ಖುಷಿ ಕೊಡ್ತೈತಲ್ಲ, ಅಷ್ಟು ಭಾಳ ಕಷ್ಟ ನೋಡ್ರಿ. ಅದೇ ಹೇಳಿದ್ನಿಲ್ಲ, ಗಾಳಿ ಬೀಸಾಕತ್ತಂದ್ರೆ ಲಘುನ ಆಗಂಗಿಲ್ಲ, 1 ತಾಸಿಗೆ ಆಗೋದು 2 ತಾಸಿಗೆ ಆಕೈತಿ. ರೊಟ್ಟಿ ಐತಿ ಸರಿಯಾಗಿ ಬೇಯಂಗಿಲ್ಲ. ಮತ್ತು ನಾವು ಇದನ್ನು ಹಿಟ್ಟು ಹಿಂಗೆ ನಾದಿಟ್ಕೊಂಡಿರ್ತೇವಲ್ಲ, ಇದು ಗಾಳಿಗೆ ಏನಕ್ಕೈತೆ ಅಂದ್ರೆ ಆರ್ತಂದ್ರೆ ರೊಟ್ಟಿ ಬರೋಂಗಿಲ್ಲ. ಹಾಗಾಗಿ ಮತ್ತು ಭಾಳಷ್ಟು ಜನ ರೊಟ್ಟಿ ಮಾಡೋದಾಗಲಿ, ಚಪಾತಿ ಮಾಡೋದಾಗಲಿ, ಅಡುಗೆ ಮಾಡೋದಾಗಲಿ ಎಲ್ಲರೂ ಇಷ್ಟಪಡ್ತೀರಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹಿಂಗೆ ಇರಲಿ ಅಂತ ನಾನು ಕೇಳ್ಕೊತೇನೆ. ನಾನು ಈಗ ನಮ್ಮನ್ನು ಇಷ್ಟಪಡೋರು ಇರ್ತಾರಂತಂದಿಂದ ನಮ್ಮನ್ನು ಹೇಟ್ ಮಾಡೋರು ಇದ್ದೇ ಇರ್ತಾರೆ. ಯಾಕಂದ್ರೆ ಅವ್ರ ಕೈಲೇ ಏನು ಮಾಡೋಕ್ಕಾಗಂಗಿಲ್ಲ, ಅವ್ರ ಕೈಲೇ ಏನು ನಿಗ್ತಿರಂಗಿಲ್ಲ. ಅಂಥವ್ರಂತರೂ ಏನು ಮಾಡೋಕ್ಕಾಗಂಗಿಲ್ಲ. ಇನ್ನೊಬ್ಬರ ಸಕ್ಸಸ್ಸನ್ನು ನೋಡಿ, ಇನ್ನೊಬ್ಬರ ಖುಷಿನ ನೋಡಿ ಜಲಸ್ ಪಟ್ಕೊಳ್ಳೋದು ಅವ್ರ ಜೀವನ ಆಗಿರ್ತೈತಿ ಅಷ್ಟ. ಅಂಥವ್ರಿಗೆ ಏನು ಹೇಳಿದ್ರು ಅಷ್ಟ, ಬಿಟ್ರೂ ಅಷ್ಟ. ನಾವು ಏನೋ ಒಬ್ಬರನ್ನ ನೋಡಿ ಜಡ್ಜ್ ಮಾಡ್ತೇವೆ ಅಂತಂದಿಂದ ಬರೀ ಒಂದು 30 ಮಿನಿಟ್ ವಿಡಿಯೋನ ನೋಡಿ ಅದರದ್ದು ಅಳಿಬಾರ್ದು. ಯಾಕಂದ್ರೆ ಅವ್ರ ಜೀವನ ಹೆಂಗಿರ್ತೈತಿ, ಅವ್ರ ಲೈಫ್ ಸ್ಟೈಲ್ ಹೆಂಗಿರ್ತೈತಿ, ಅವ್ರು ಯಾವ್ದು ಥರ ಸಮಸ್ಯೆನ ಎದುರಿಸ್ತಿರ್ತಾರೆ, ಹೆಂಗೆ ಏನು ಅನ್ನೋದು ಎಲ್ಲನೂ ಇರ್ತೈತಿ. ಎಲ್ಲನೂ ಅಳೆದು ತೂಗಿ ನೋಡಿ ಕಮೆಂಟ್ ಹಾಕ್ಬೇಕಾಕೈತಿ. ಸಪೋರ್ಟ್ ಮಾಡೋರು ಜಾಸ್ತಿ ಜನ ಇರ್ತಾರೆ. ಬಟ್ ಇದನ್ನೆಲ್ಲ ಯಾಕೆ ಹೈಲೈಟ್ ಮಾಡಿ ಹೇಳೋದಂತಂದ್ರೆ, ಜೀವನದಾಗ ಏನೂ ಇಲ್ಲ ನೋಡ್ರಿ. ನಾವು ಹುಟ್ಟಿರ್ತೇವೆ, ನಾವು ಸಾಯಬೇಕಾದ್ರೆ ಯಾವ ಸಿರಿ ಸಂಪತ್ತನ್ನು ತೊಗೊಂಡು ಹೋಗಂಗಿಲ್ಲ. ಒಳ್ಳೆಯದು ಕೆಟ್ಟದ್ದು. ನಾನು ಒಂದು 4 ಜನಕ್ಕೆ ಒಳ್ಳೇದು ಮಾಡಿದ್ನಂದ್ರೆ, ರುಕ್ಮಿಣಿ ಚಲೋ ಇದ್ದಾಳಪ್ಪ, ಅವಳಿಗೆ ಹೆಲ್ಪಿಂಗ್ ನೇಚರ್ ಇತ್ತು, ನಾನು ಹೆಂಗೋ ಸತ್ರೂ ಅಯ್ಯೋ ಸಾಯಬಾರ್ದಿತ್ತು, ಇನ್ನೊಂದು ಸ್ವಲ್ಪ ದಿನ ಇರಬೇಕಿತ್ತು, ಹಿಂಗೆ. ನಾನು ಕೆಟ್ಟವಳಾಗಿದ್ದೆ ಅಂದ್ರೆ
ಅಯ್ಯೋ ಅವಳು ಯಾರು ಕೂಡ ಮಾತಾಡ್ತಿರ್ಕಿಲ್ಲ ಬಿಡು, ಅಯ್ಯೋ ಅವಳಿಗೆ ಎಷ್ಟೊಂದು ಸೊಕ್ಕಿತ್ತು, ಅವಳ ಇರಲಿ ಬಿಡು, ಅವಳಾದರೂ ಇದ್ದ ಏನು ಮಾಡೋದೈತಿ, ಸತ್ತದ ಚಲೋ ಆಯಿತು. ಹಿಂಗೆ ಸತ್ತಾಗ ಬರೋದು ಒಳ್ಳೆಯದು ಕೆಟ್ಟದ್ದು ಇಷ್ಟ ಬರೋದು. ನಾವು ಇದನ್ನು ಪದೇ ಪದೇ ಹೈಲೈಟ್ ಮಾಡಿ ಹೇಳ್ತೀವಂತಂದಿಂದ ಅದು ನಿಮ್ಗೆ ಬೈತಿರ್ತೀವಂತ ಅರ್ಥ ಅಲ್ಲ. ಯಾಕಂದ್ರೆ ನಾವು ಹುಟ್ಟಿದಾಗ ಏನು ಹೆಂಗೆ ಬಂದಿರ್ತೀವಲ್ಲ, ಮೈ ಮೇಲೆ ಬಟ್ಟೆ ಸಹಿತ ಈಗ ಸ್ವಲ್ಪ ಬಟ್ಟೆ ಎಲ್ಲ ಬಿಡ್ತಾರೆ ತೆಗಿಬಾರ್ದು ಅಂಥೇಳಿ, ಮೊದಲ ಬಟ್ಟೆ ಸಹಿತ ಬಿಡ್ತಿರ್ಕಿಲ್ಲ. ಅದು ಕೆಲವ್ರಿಗೆ ಗೊತ್ತಿರ್ಬೋದು. ನಾವು ಹೆಂಗೆ ಹುಟ್ಟಿದಾಗ ಹೆಂಗೆ ಬಂದಿರ್ತೇವೆ ನೋಡು, ನಮ್ಮ ದೇಹ ಅಷ್ಟೇ ತೊಗೊಂಡು ಸಾಯ್ಬೇಕಾದ್ರೂ ಹಂಗೆ ಹೋಗ್ತೇವೆ. ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಏನೇ ಮಾಡಿದ್ರು ಏನೂ ಒಯ್ಯಂಗಿಲ್ಲ. ಒಯ್ಯೋದು ಒಂದ ಸಾಯು ಮುಂದೆ ಒಯ್ಯೋದು ಒಳ್ಳೆಯದು ಕೆಟ್ಟದ್ದು ಇಷ್ಟ ನಾವು ಒಯ್ತಾ ಇರ್ತೇವೆ. ಅದಕ್ಕೋಸ್ಕರ ಹೇಳೋದು, ಯಾರಾದರೂ ಏನಾದರೂ ಎಫರ್ಟ್ ಹಾಕಿ ಕಷ್ಟಪಟ್ಟು ಒಂದು ಬಿಸ್ನೆಸ್ ಮಾಡ್ತಾರೆ, ಏನೋ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವಿಡಿಯೋನೂ ಮಾಡ್ತಾರೆ, ನೀವು ನೋಡ್ತೀರಾ, ಅದರಿಂದ ನಿಮಗೂ ಖುಷಿ ಸಿಗ್ತೈತಿ. ನಿಮ್ಮ ಸಪೋರ್ಟಿಂದ ನಾವು ಖುಷಿಯಾಗಿರ್ತೇವೆ. ಅಷ್ಟೇ ಜೀವನ. ಹಾಗಾಗಿ ಹೇಳೋದು, ಯಾರನ್ನು ಕೀಳಾಗಿ ನೋಡಬಾರ್ದು. ಅವ್ರು ದೊಡ್ಡವರೇ ಇರಲಿ, ಸಣ್ಣವರೇ ಇರಲಿ, ಶ್ರೀಮಂತರೇ ಇರಲಿ, ಬಡವರೇ ಇರಲಿ, ಕೀಳಾಗಿ ನೋಡೋದರಿಂದ ಏನೂ ಸಿಗಂಗಿಲ್ಲ ನಮ್ಗೆ. ಅದನ್ನು ಹೇಳೋದು, ಮತ್ತೊಂದು ಏನಿಲ್ಲ ನೋಡ್ರಿ. ಯಾಕಂದ್ರೆ ಕೆಲವರು ಅರ್ಥ ಮಾಡ್ಕೋತಾರೆ, ಇನ್ನು ಕೆಲವರು ಅರ್ಥ ಮಾಡ್ಕೊಳಂಗಿಲ್ಲ. ಈಗ ಏನಂತಾರಂದ್ರೆ, ಗಿಡವಾಗಿ ಬಗ್ಗದ ಮರವಾಗಿ ಬಗ್ಗೀತೆ ಅಂತಾರೆ. ಯಾರೋ ಏನೋ ಒಂದು ಸಲ ತಪ್ಪು ಮಾಡಿರ್ತಾರೆ, 2 ಸಲ ತಪ್ಪು ಮಾಡಿರ್ತಾರೆ, ಪದೇ ಪದೇ ಅದೇ ತಪ್ಪು ಮಾಡೋಕೆ ಹೋದರೆ ಯಾರೋ ಅವ್ರಿಗೆ ಬುದ್ಧಿ ಮಾತು ಹೇಳೋಕೆ ಹೋಗಂಗಿಲ್ಲ, ಏನು ಹೇಳೋಕೆ ಹೋಗಂಗಿಲ್ಲ. ಆದರೆ ಯಾಕಂದ್ರೆ ಒಂದು ಸಲ ನೆಗೆಟಿವ್ ಕಮೆಂಟ್ ಹಾಕ್ತಾರೋ ಪದೇ ಪದೇ ನೆಗೆಟಿವ್ ಕಮೆಂಟ್ ಹಾಕ್ತಿರ್ತೀರಿ. ನಾನು ಎಷ್ಟು ಸಲ ಹೇಳಿರ್ತೇನೆ ನಾನು, ಇಲ್ಲ ಯಾಕಂದ್ರೆ ನಾವು ರೈತರು ಅದೇವಿ. ನನಗೆ ಹಾಕೊಳ್ಳೋ ಬಟ್ಟೆಗಿಂತ ನಂಗೆ ಯಾರೋ ಅಕ್ಕ ತಂಗಿ ಅಂತ ಯಾರೂ ಇಲ್ಲ ಅಲ್ಲಿ ಇಲ್ಲ. ಮತ್ತು ನಾನು ಎಲ್ಲರನ್ನೂ ಪ್ರೀತಿ ಮಾಡ್ತೇನೆ. ನಾನು ಎಲ್ಲರಿಗೂ ಕೊಡಬೇಕಂತ ಅನ್ಕೋತೀನಿ, ಕೊಟ್ಟೇನಿ ಸಹಿತ. ನಾನು ಯಾರಿಂದನೂ ಇಸ್ಕೋಬೇಕು, ಅವರಿಂದ ಅವ್ರು ನಂಗೆ ಕೊಡಲಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಯಾಕಂದ್ರೆ ನಂಗೆ ಅದು ನನ್ನ ತಂದೆ ತಾಯಿ ಆ ಥರ ಕಲಿಸಿನೂ ಇಲ್ಲ, ಏನೂ ಇಲ್ಲ. ನನ್ನ ಕಷ್ಟಪಟ್ಟನ್ನ ಬೆಳೆಸ್ಯಾರ. ನಾವು ಇವಾಗ ದುಡಿದು ಜೀವನದಿಂದ ನಮ್ಮ ಜೀವನನ ಶುರು ಮಾಡ್ಕೊಂಡವರು ಇವತ್ತು ಇರೋಕೆ ಮನೆ ಐತಿ, ಅಡ್ಡಾಡಕ್ಕೆ ಬೈಕು ಕಾರು ಐತೆ ಅಂತಂದ್ರೆ ಅದಕ್ಕೆ ನಾನು ಮತ್ತು ನನ್ನ ಗಂಡ ಪಟ್ಟಿರೋಂಥ ಶ್ರಮ, ಬೇರೆ ಏನೂ ಇಲ್ಲ. ಯಾರ್ದು ನಮ್ಗೆ ಪಿತ್ರಾರ್ಜಿತ ಆಸ್ತಿ ಇದ್ರೂ ಕಲ್ಲು ಭೂಮಿ, ಅದರಲ್ಲಿ ನಮ್ಗೆ ಹೊಟ್ಟೆಗೆ ಸಹಿತನೂ ಆಗ್ತಿರ್ಕಿಲ್ಲ 1 ವರ್ಷಕ್ಕೆ. ಆ ಥರ ನಮ್ದು ಹೊಲ ಇತ್ತು. ಅದನ್ನೆಲ್ಲನೂ ಮಾಡ್ಕೊಂಡು ಈಗ ಕಲ್ಲು ಭೂಮಿಯಲ್ಲೇ ಚಿನ್ನನ ಬೆಳಿತೀವಿ ನಾವು. ಅಂದ್ರೆ ನಮ್ಗೆ ಎಷ್ಟು ಬರ್ತೈತಲ್ಲ, ಎಷ್ಟು ಭೂಮಿ ತಾಯಿ ಕೊಡ್ತಾವಲ್ಲ ಅದರಲ್ಲಿ ಸುಖವಾಗಿದ್ದೇವೆ. ಅಷ್ಟು ಬಿಟ್ಟರೆ ನಮಗೆಲ್ಲನೂ ಗೊತ್ತು, ಕಷ್ಟ ಸುಖ ಎಲ್ಲನೂ ಗೊತ್ತು. ಹಾಗಾಗಿ ನನಗೆ ಚಲೋ ಡ್ರೆಸ್ ತೊಗೋಬೇಕು, ಸೀರೆ ತೊಗೋಬೇಕು ಅಂತ ಅನ್ಸಂಗಿಲ್ಲ. ನಮ್ಮ ಮನೆಯವರು ಬೈತಿರ್ತಾರೆ, ಹಿಂಗೆ ಏನಾದರೂ ಅಕ್ಕ ತಂಗಿಯರಿದ್ರೆ ಎಕ್ಸ್ಚೇಂಜ್ ಮಾಡ್ಕೋಬೋದು, ಇದನ್ನು ಮಾಡ್ಕೋಬೋದು. ಬಟ್ ನಾನು ಯಾರನ್ನು ನಮ್ಮವರು ಅಂತ ಅಂದ್ಕೊಂಡಿದ್ನಲ್ಲ, ಎಲ್ಲರಿಂದ ನಂಗೆ ಹರ್ಟ್ ಆದಾಗ, ಎಲ್ಲರಿಂದನೂ ನಂಗೆ ಮೋಸ ಆದಾಗ ನಾನು ಹೇಳೇನಿ, ಮೊನ್ನೆನೂ ಸಹಿತ ಹೇಳೇನಿ, ಆಗಾಗ ಹೇಳ್ತಿರ್ತೇನೆ, ನಾನು ಕಂಪ್ಲೀಟ್ ಎಲ್ಲರಿಂದನೂ ದೂರ ಅದೇನಿ. ಹಾಗಾಗಿ ನನಗೆ ಎಷ್ಟು ಅವಶ್ಯಕತೆ ಇರ್ತೈತಲ್ಲ ಅಷ್ಟೇ ತೊಗೋತೀನಿ. ನಾನು ಹಾಕ್ಕೊಂಡಿರೋ ಬಟ್ಟೆನೂ ಪೂರ್ತಿ ಹಾಳಾಗೋವರೆಗೂ ಅವನ್ನ ಹಾಕ್ಕೋತೇನೆ. ನಾನು ಅರ್ಬಿನ ನಂಗೆ ಏನಾದ ಮುಜುಗರ ಅಂತ ಅನ್ಸಂಗೇ ಇಲ್ಲ. ಮೊದಲಿಂದನೂ ನಾನು ಹಂಗೆ ಬಂದಿರೋದು. ನಾನೇನು ಸಣ್ಣಕ್ಕಿದ್ದ ಭಾಳ ಹಠ ಮಾಡ್ತಿದ್ನಿ, ಮೊಂಡತನ ಮಾಡ್ತಿದ್ನಿ, ಅವಾಗೆಲ್ಲ ಇದನ್ನು ಮಾಡ್ತಿದ್ದೆ ನಾನು. ಆದರೆ ಈಗ ಹಂಗಿಲ್ಲ. ಯಾಕಂದ್ರೆ ನಂಗೆ ಈಗ 1 ರೂಪಾಯಿ ಬೆಲೆನೂ ಗೊತ್ತು. ನಾವು ದುಡಿತೇವಲ್ಲ, ಹಾಗಾಗಿ ನಮ್ಗೆ ಗೊತ್ತು. ಅವಾಗ ತಂದೆ ತಾಯಿ ದುಡಿತಿದ್ರೆ ನಮಗೇನು ಗೊತ್ತು, ಇಂಥ ಡ್ರೆಸ್ ಬೇಕಂದ್ರೆ ಇಂಥದ್ದು ಬೇಕಂತ ಹೇಳ್ತಿದ್ದೆ ನಾನು ಹಾಕ್ಕೊಳ್ಳೋ ಅರ್ಬಿ ಬಗ್ಗೆನೂ ಭಾಳ ಮಾತಾಡ್ತಾರೆ. ಬಟ್ ನಾನು ಅದಕ್ಕೆ ತಲೆ ಕೆಡಿಸ್ಕೊಳಂಗಿಲ್ಲ. ಅಷ್ಟು ನಾನು ಹಾಕ್ಕೊಳ್ಳೋ ಬಟ್ಟೆ ನಂಗೆ ಸರಿ ಕಾಣಿಸಂಗಿಲ್ಲ ಅಂತ ನಿಮಗೆ ಅನಿಸಿದ್ರೆ ನೆಗೆಟಿವಾಗಿ ಕಮೆಂಟ್ ಹಾಕ್ತೀರಲ್ಲ. ನೀವು ನನಗೆ ಡ್ರೆಸ್ ಕೊಡಿಸಿ ನನ್ನ ಪ್ರೀತಿಯಿಂದ ಅಕ್ಕನೋ ತಂಗಿನೋ ಕೊಡಿಸ್ಯಾಳ, ಫ್ರೆಂಡ್ ಏನೋ ಕೊಡಿಸ್ಯಾಳ ಅಂತ ಅನ್ಕೋತೀನಿ. ಅದರಲ್ಲೂ ನನಗೇನು ತಪ್ಪಿಲ್ಲ. ಅದು ಅಯ್ಯೋ ಅವಳೇನಪ್ಪ ಬಟ್ಟೆ ಕೇಳ್ತಾಳಂತ ಆ ಥರ ನೀವು ಥಿಂಕ್ ಮಾಡ್ಕೋಬೋದು. ಬಟ್ ನನಗೆ ಆ ಥರ ಯೋಚನೆ ಬರೋಂಗಿಲ್ಲ. ಇರಲಿ ಬಿಡು, ನಾನು ಅವ್ರಿಗಿನ್ನೂ ಸುಂದರವಾಗಿ ಕಾಣಿಸ್ಬೇಕಂತಲೂ ನಂಗೆ ಡ್ರೆಸ್ ಕೊಡಿಸ್ಯಾರ. ನನ್ನನ್ನು ಇಷ್ಟಪಡೋರಲ್ಲ ನೀವು, ನನ್ನನ್ನು ಹೇಟ್ ಮಾಡೋರೇ ಇರ್ಬೋದು, ನನ್ನನ್ನು ಇಷ್ಟಪಡೋರಲ್ಲ ನೀವು ಅಂತ ಅನ್ಕೋತೇನೆ ನಾನು. ಯಾಕಂದ್ರೆ ನನಗೆ ಏನು ಬೇಕಾಗಿರುತ್ತೆ, ನಾನು ಖುಷಿಯಾಗಿರಬೇಕು, ನಾನು ಸಂತೋಷ ಆಗಿರಬೇಕು, ಅಷ್ಟೇ ನಾನು ಅಂದ್ಕೊಳ್ಳೋದು. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಕೆಲವೊಂದು ಟೈಮ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಕೈತಿ. ಇಲ್ಲಿ ನೋಡ್ರಿ, ಹೊರಗೆ ರೊಟ್ಟಿ ಮಾಡ್ಬೇಕಾದ್ರೆ ಈ ಥರ ಆಕೈತಿ. ಗಾಳಿ ನೋಡ್ರಿ, ಗಾಳಿಗೆ ಉರಿ ನೋಡ್ರಿ ಹೆಂಗೆ ಆಗತೈತಿ. ಮತ್ತು ಇದು ತವಿ ಸುಟ್ಟು ಸ್ವಲ್ಪ ಏನಾಗ್ಬಿಟ್ಟಾರ ಹಾಳಾಗಿಬಿಟ್ಟಿರ್ತಾವೆ, ಸುಟ್ಟೆಲ್ಲ ತೆಳ್ಳಗಾಗ್ಬಿಟ್ಟಿರ್ತಾವೆ. ಜಾಸ್ತಿ ಉರಿನೂ ಹೊತ್ತಂಗಿಲ್ಲ, ಮತ್ತು ಕಡಿಮೆ ಉರಿ ಹತ್ತಿದ್ರೆ ಸರಿಯಾಗಿ ಬೇಯಂಗಿಲ್ಲ. ಜಾಸ್ತಿ ಉರಿ ಹತ್ತಿ ಅಂದ್ರೆ ಕಾಯ್ತಂದ್ರೆ ರೊಟ್ಟಿ ನಮ್ಮ ಕೋಳಿದಂತೂ ಅದಂತ ಇರೋದು. ಇನ್ನೇನು ವಿಡಿಯೋ ಹಾಕೋಕ್ಕಾಗಿಲ್ಲ. ಇನ್ನೇ ನಮ್ಮ ಮನೆ ದೇವ್ರ ಜಾತ್ರೆಗೆ ಹೋಗಿದ್ವಿ.
ಎಲ್ಲ ಕೆಲಸ ಮುಗೋದಿಂದ ಮಧ್ಯಾಹ್ನ 2 ಗಂಟೆ ಅಥವಾ 2:30 ಗಂಟೆ ಏನಾಗಿತ್ತು. ಅದು ಪ್ಯಾಷನ್ ಫ್ರೂಟದ್ದು ಜ್ಯೂಸ್ ಮಾಡಿದ್ವಿ. ಅವರು ಇದು ಕಾಯಿ ಉದುರು ಬೀಳ್ತಿದ್ದಲ್ಲ, ಎಲ್ಲರೂ ಎದುರ್ತಿದ್ದೆ ಅಂತ ಕೇಳೋರು ಕ್ಯೂರಿಯಾಸಿಟಿಯಿಂದ ನಮ್ಮ ಮನೆಯವ್ರಿಗೆ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಇಲ್ಲ ಹಿಂಗೆ ಚಲೋ ಆಕೈತಿ ಜ್ಯೂಸ್ ಮಸ್ತ್ ಆಕೈತೆ ಅಂತೇಳಿ. ಹಾಗಾಗಿ ನಾವು ಅವ್ರಿಗೆ ಗೊತ್ತಿದ್ದಿರ್ಕಿಲ್ಲ ನಾವು ಸರ್ಬತ್ ಮಾಡಕತ್ತೀವಿ ಅನ್ನೋದು. ಪ್ಯಾಷನ್ ಫ್ರೂಟಿಂದ ಇಕ್ಕಟ್ಟು ಮಾಡಿ ಹಂಗೆ ಸರ್ಪ್ರೈಸಾಗಿ ತೊಗೊಂಬಂದೀವಿ ನಾವು ಹಿಂಗೆ ತೊಗೊಂಬರ ಅಂತಲೇ ಅದು ಗೊತ್ತಾಯ್ತು. ನಮ್ಮ ಮನೆಯವ್ರಿಗೆ ಗೊತ್ತಿದ್ದಿರ್ಕಿಲ್ಲ ಅದು. ಅದನ್ನು ಕೊಟ್ಟಿವಿ. ಆಮ್ಯಾಗ ಇಕ್ಕಟ್ಟು ನಾನು ರಾತ್ರಿನ ಮತ್ತು ಲಾಗ್ನ ಕಂಟಿನ್ಯೂ ಮಾಡಕತ್ತೀನಿ. ರಾತ್ರಿ ಊಟಕ್ಕೆ ಬಿಸಿ ಚಪಾತಿ ಮಾಡಕತ್ತೀನಿ. ನಾನು ಮಾಡೋ ರೊಟ್ಟಿ ಚಪಾತಿ ಪ್ರತಿಯೊಂದು ಅಡುಗೆನೂ ಇಷ್ಟೊಂದು ಇಷ್ಟಪಡ್ತೀರಿ ನೀವು. ಖರೇನ ನನಗೆ ಭಾಳ ಖುಷಿ ಆಕೈತಿ. ಯಾಕಂದ್ರೆ ನಾವು ಏನಿಲ್ಲ ಮಾಮೂಲಿ ಡೈಲಿ ರೊಟ್ಟಿ ಚಪಾತಿನ ನಮ್ಗೆ ಬೇಕಲ್ಲ, ಹಾಗಾಗಿ ವೆರೈಟಿ ಅಡುಗೆ ಅಂತ ಏನೂ ಮಾಡೋಂಗಿಲ್ಲ. ಅದ ರೊಟ್ಟಿ ಅದ ಪಲ್ಯ ಇದಷ್ಟೇ ಇರ್ತೈತಿ. ಇಲ್ಲೇ ಹೊರಗೆ ರಾತ್ರಿ ಒಂದೊಂದು ಸಲ ಅಡುಗೆ ಮಾಡ್ತೀನಿ ಹೊರಗೆ, ಭಾಳ ಮಾಡೋಂಗಿಲ್ಲ. ಅದು ಬಲ್ಬ್ ಹಾಕ್ಯೇವಲ್ಲ, ಅಲ್ಲಿ ಹುಳ ಬೀಳ್ತಿರ್ತೈತಿ. ಅಲ್ಲಿ ಕೆಲವೊಂದು ಟೈಮ್ ಎಣ್ಣೆ ಹಚ್ಚಿ ಹಾಳೆ ಎಲ್ಲ ಕಟ್ಟಿರ್ತೀವಿ. ಆದರೂ ಅವು ಹೊರಗೆಲ್ಲ ಭೂಮಿ ಎಲ್ಲ ಬೆಳಕೆಲ್ಲಿರ್ತೈತಿ, ಜಾಸ್ತಿ ಎಲ್ಲಿರ್ತೈತಿ ಅಲ್ಲಿ ಅವು ಕೆಲವೊಂದು ಹುಳುಗಳು ಬಂದುಬಿಡ್ತಾವೆ. ಅವಾಗ ಭಾಳ ತೊಂದರೆ ಅಂತ ಅನಿಸ್ತೈತಿ. ಮತ್ತು ಇನ್ನೊಂದು ವಿಷಯ, ಏನು ಹಿಂಗೆ ಯಾರ್ದಾದ್ರೂ ಹಿಂಗೆ ನಮ್ಮ ದೇವಿ ನಮ್ಮ ಹುಡುಗರ ಬಗ್ಗೆ ಏನಾದರೂ ಕೇಳ್ತಿರ್ತೀರಿ, ಅದು ಇಲ್ಲಿ ಏನಂತ ರಿಯಲ್ ಆಗಿ ಬದುಕೋರಿಗೆ, ಜೊತೆಗಿದ್ದವ್ರಿಗೆ, ಹತ್ತಿರ ಇರೋರಿಗೆ ಮಾತ್ರ ಗೊತ್ತಿರ್ತೈತಿ. ಎಲ್ಲರಿಗೂ ಅದು ಗೊತ್ತಾಗಂಗಿಲ್ಲ. ಮತ್ತು ಅದನ್ನು ಎಲ್ಲನೂ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಆಗಂಗಿಲ್ಲ. ಹಾಗೆಲ್ಲ ಶೇರ್ ಮಾಡ್ಕೊಂಡ್ರೆ ನನಗೂ ಲಕ್ಷ ವ್ಯೂಸ್ ಬರ್ತಾವೆ. ಅದರಿಂದ ನಾನು ಏನಂತಂದ್ರೆ ಚಲೋ ದುಡ್ಡನ್ನು ಸಂಪಾದನೆ ಮಾಡಬಹುದು. ಬಟ್ ನಂಗೆ ಅದರ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಏನು ಕಷ್ಟಪಡ್ತೇನಲ್ಲ ಅಷ್ಟು ನಂಗೆ ದೇವ್ರು ಕೊಡಕತ್ತಾನ ಸಾಕು. ಅದರಿಂದನೇ ಖುಷಿಯಾಗಿದ್ದೀವಿ, ನಾನಾಗಲಿ ನಮ್ಮ ಮನೆಯವರಾಗಲಿ. ನನಗೆ ಮತ್ತು ನಾನು ನಮ್ಮ ಮನೆಯವರು ನಮ್ಮ ದೇವಿ ಒಂದೊಂದು ಸಲ ಊಟ ಮಾಡಿ ಹೋಗ್ಕೊಳ್ಳೋ, ಒಂದೊಂದು ಸಲ ಇಲ್ಲ ಲಘುನ ಅಡುಗೆ ಆಗಿತ್ತಂತಂದ್ರೆ ಊಟ ಮಾಡ್ಕೊಂಡು ಹೋಗಂತಂದ್ರೆ ಮಾಡ್ಕೊಂಡು ಹೋಗ್ಕೊಳ್ಳೋ. ಇಲ್ಲಾಂದ್ರೆ ಆಕೆ ಏನು ಮಾಡ್ತಾಳೆ ಅಂದರೆ ಇನ್ನಾರು ಸಂಜೆಗೆ ಈಗ ಸಣ್ಣ ಮಕ್ಕಳೆಲ್ಲ ಎಷ್ಟಾದರೂ ಸಣ್ಣ ಮಕ್ಕಳನ್ನೇ ಅಂತೀವಲ್ಲ, ಅವರು ಅಕ್ಕಿಂತ ಇನ್ನೂ 1 ವರ್ಷ ಸಣ್ಣವ್ರು ಇದ್ದಾಗಲೂ ನಾವು ಗಂಡ ಮನೆಗೆ ಬಂದೇವಿ. ಸಂಜೆ ಮುಂದೆ 5 ಗಂಟೆಗೆ ಇಲ್ಲಾಂದ್ರೆ 4:15 ಊಟ ಮಾಡ್ತಾಳೆ. ನಾನು ರಾತ್ರಿ ಊಟ ಒಲ್ಯಾಳ ಅಂತಾಳೆ. ಹಿಂಗೇನಾದ್ರೂ ಅಡುಗೆ ಎಲ್ಲ ಕಂಪಲ್ಸರಿ ನಾನೇ ಮಾಡ್ತೇನೆ. ಏನಾದರೂ ಸಣ್ಣ ಪುಟ್ಟ ಕೆಲಸ ಹಿಂಗೇನಾದ್ರೂ ಹೆಲ್ಪ್ ಮಾಡೋದಿದ್ರೆ ಹೆಲ್ಪ್ ಮಾಡ್ತಾಳೆ ಮನ್ಯಾಗ. ಅದು ಫಸ್ಟ್ ಹೆಣ್ಮಕ್ಳು ಇರ್ಬೇಕು. ಹೆಣ್ಮಕ್ಳಿದ್ರೆ ತಂದೆ ತಾಯಿ ಕಷ್ಟ ಇಬ್ಬರು ಕಷ್ಟನೂ ಅರ್ಥ ಮಾಡ್ಕೋತಾರೆ. ಅಂದ್ರೆ ಗಂಡು ಮಕ್ಳಿದ್ರೆ ಅಷ್ಟೊಂದು ಅರ್ಥ ಮಾಡ್ಕೊಳಂಗಿಲ್ಲ ಅಂತ ನನಗೆ ಅನಿಸ್ತೈತಿ. ಪರ್ಸ್ನಲಿ ಅದು ನನ್ನ ಒಪಿನಿಯನ್. ತಪ್ಪಾಗಿದ್ರೆ ಅದು ಸಾರಿ. ಯಾಕಂದ್ರೆ ಒಬ್ಬೊಬ್ರದ್ದು ಅಭಿಪ್ರಾಯ ಒಂದೊಂದು ಥರ ಇರ್ತೈತಲ್ಲ, ಹಾಗಾಗಿ ಬಿಸಿ ಚಪಾತಿ ಮಾಡೋಕ್ಕಾದಿದ್ನಿ. ನಮ್ಮ ಮನೆಯವರು ಸಂಜೆನ ಬೇಕಾದಷ್ಟು ಕೆಲಸ ಮಾಡಿದ್ರೂ ಅವ್ರಿಗೊಂದಿಟ್ಟು ಊರಾಗ ಹೋಗಿ ಒಂದು ರೌಂಡ್ ಅವ್ರ ಫ್ರೆಂಡ್ಸ್ ಗತಿ ಎಲ್ಲರಿಗೆ ಬೆಟ್ಟಾಗಿ ತಿರುಗಾಡ್ಕೊಂಡು ಬಂದಾಗನ ಗೊತ್ತು. ನಾನು ಒಂದು ಇದನ್ನು ಹಾಕಿದ್ದೆ, ಏನಂತಂದ್ರೆ ನಮ್ಮ ಟೈಟಲ್ ಹಾಕಿದ್ದೆ. ನಮ್ಮ ಮನೆ ಅವ್ರು ಕೇಳಿದ್ರು ಒಬ್ರು ಸಬ್ಸ್ಕ್ರೈಬರ್, ನನ್ನ ರೆಗ್ಯುಲರ್ ಇದು ಸಬ್ಸ್ಕ್ರೈಬರ್, ಡ್ರಿಂಕ್ಸ್ ಮಾಡ್ತಾರಾ ಅಂಥೇಳಿ. ನಾನು ವಿಡಿಯೋ ಹಾಕಿರ್ಕಿಲ್ಲಲ್ಲ ಡ್ರಿಂಕ್ಸ್ ನಾವು ಆ ಥರ ಅಂದಿದ್ದಕ್ಕೆ ನೀವು ಆ ಥರ ಟೈಟಲ್ಗೆ ಇದಕ್ಕೆ ಮನೆಯಾಗ ಏನಾದರೂ ಜಗಳನ ಅಂತೇಳಿ, ನಿಮ್ಮ ಮನೆಯವ್ರು ಏನಾದ್ರು ಜಗಳ ಮಾಡಿದಾರ ಅಂತೇಳಿ ಅದಕ್ಕೆ ಲಾಗ್ ಹಾಕಿಲ್ಲ ನೀವು ಅಂತೇಳಿ. ಒಬ್ಬೊಬ್ರು ಒಂದೊಂದು ಥರ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತಂದರೆ ಪರ್ಸ್ನಲಾಗಿ ವಾಟ್ಸಪ್ ನಂಬರ್ ಈಗ ಈಸಿಯಾಗಿ ಸಿಗುತ್ತಲ್ಲ. ನಂದು ಸೀರೆ ಮಾಡ್ತಿರ್ತೇನೆ, ಎಲ್ಲ ಕಡೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ, ವಿಡಿಯೋದಲ್ಲೂ ಡಿಸ್ಪ್ಲೇ ಮಾಡಿರ್ತೀನಿ, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆ ನಂಬರ್ ಹಾಕಿರ್ತೀನಿ. ಆವಾಗ ಸಾರಿ ಅಂತಂದ್ರೆ ಸಾರಿ ಏನಿಲ್ಲ. ನಮ್ಮ ಮನೆಯವರು ಕುಡಕ ಅಂತಂದಿದ್ದಕ್ಕೆ ನನ್ನ ಕೂಡ ಏನೂ ಜಗಳ ಮಾಡಿಲ್ಲ. ನಾವಿಬ್ಬರು ಖುಷಿಯಾಗೇನ ಅದೇವಿ, ಜಗಳ ಅಂತ ಏನಿಲ್ಲ. ನಮ್ಮ ಮನೆಯವರು ಕರೆ ಹೇಳ್ಬೇಕಂತಂದ್ರೆ ಡ್ರಿಂಕ್ಸ್ ಮಾಡಲ್ಲ. ಈ ವಿಡಿಯೋ ಕ್ಲಿಪ್ಪಿಂಗ್ನ ಯಾರೆಲ್ಲ ಕೇಳ್ತೀರಿ ನಿಮ್ಗೆ ಗೊತ್ತಾಕೈತಿ. ಕೇಳದೇ ಇರೋರು ಸ್ಕಿಪ್ ಮಾಡಿ ನೋಡಿದವ್ರು ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಸುಮ್ಮನೆ ವಿಡಿಯೋನ ನೋಡಿರಂಗಿಲ್ಲ, ಟೈಟಲ್ನ ನೋಡಿ ಕಮೆಂಟ್ ಹಾಕ್ಬಿಡ್ತಾರೆ. ಟೈಟಲ್ನ ನೋಡಿ ದಯವಿಟ್ಟು ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಪೂರ್ತಿ ವಿಡಿಯೋನ ನೋಡಿ ನೀವು ಖಾಲಿ ಇದ್ದಾಗ ಪೂರ್ತಿ ವಿಡಿಯೋ ನೋಡಿದ್ರಂದ್ರೆ ನಿಮಗೂ ಗೊತ್ತಾಕೈತಿ ಒಂದು ಯಾವ ಥರ ಕಮೆಂಟ್ ಹಾಕ್ಬೇಕಾ ಏನು ಅನ್ನೋದು. ಅದಕ್ಕೋಸ್ಕರ ಹೇಳೋದು ಪೂರ್ತಿ ವಿಡಿಯೋನ ನೋಡಿರಿ ಅಂಥೇಳಿ. ಪೂರ್ತಿ ವಿಡಿಯೋನ ನೋಡಿದಾಗ ನಮ್ಗೆ ಗೊತ್ತಾಗೋದು ರಿಯಾಲಿಟಿ ಏನಂತೇಳಿ. ಅದೇನೋ ಕಣ್ಣಾರಿ ಕಂಡ್ರೂ ಪ್ರಮಾಣಿಸಿ ನೋಡ್ಬೇಕಂತೇನೋ ಅದು ಹೇಳಿದ್ದು ಕೇಳಿದ್ದು ನೋಡಿದ್ದು ಎಲ್ಲ ಸುಳ್ಳಾಗ್ಬೋದಂತ, ಸತ್ಯನ ಬೇರೆ ಇರ್ತೈತೆ ಅಂತ ಹೇಳ್ತಾರಲ್ಲ, ಹಂಗದ. ಅದಕ್ಕೋಸ್ಕರ ಎಲ್ಲನೂ ಅದೇನಂತಂದ್ರೆ ಏನೋ ಅಂತಾರಪ್ಪ, ಸುಮ್ಮನೆ ಏನೇನೋ ಟೈಟಲ್ ನೋಡಿ ಏನೇನೋ ಕಮೆಂಟ್ ಹಾಕೋದು, ಏನೇನೋ ಹರ್ಟ್ ಮಾಡೋದು. ಇನ್ನೊಬ್ರಿಗೆ ನಾವು ಹರ್ಟ್ ಮಾಡೋದ್ರಿಂದ ನಮಗೇನು ಲಾಭ ಇಲ್ಲಿಲ್ಲ, ಅದರಿಂದ ಏನೂ ಸಿಗಬೇಕಾಗಿಲ್ಲ. ಅದಕ್ಕೋಸ್ಕರ ಹರ್ಟ್ ಮಾಡೋಕೆ ಹೋಗ್ಬೇಡಿ.